ಈ ಥರ ಸಖತ್ತಾಗಿರುವಂತಹ ಬಿರಿಯಾನಿನ ನಾನು ಮನೇಲಿ ಮಾಡ್ತೀನಿ ಅಂತಲೇ ಅಂದ್ಕೊಂಡಿರಲಿಲ್ಲ. ನೋಡೇ ಬಿಡೋಣ, ಮಾಡಿ ಟ್ರೈ ಮಾಡೋಣ ಅಂತ ಮಾಡಿದೆ. ಎಷ್ಟು ಚೆನ್ನಾಗಾಗಿದೆ ಗೊತ್ತಾ, ತುಂಬ ಚೆನ್ನಾಗಾಗಿದೆ ಎಗ್ ದಮ್ ಬಿರಿಯಾನಿ. ಬನ್ನಿ ಮನೇಲಿ ನಾವು ಹೇಗೆ ಮಾಡೋದು ಅಂತ ನೋಡೋಣ. ನಮಸ್ಕಾರ ಎಲ್ಲರಿಗೂ. ಇವತ್ತು ದಮ್ ಬಿರಿಯಾನಿ ಅಂದರೆ ಎಗ್ ದಮ್ ಬಿರಿಯಾನಿ ಮಾಡೋದಕ್ಕೆ ಇಲ್ಲಿ 7 ಮೊಟ್ಟೆನ ಬೇಯಿಸಿ ತೊಗೊಂಡಿದ್ದೀನಿ. ಹಾಗೆ ಇಲ್ಲಿ ಮಧ್ಯ ನಾನು ಕಟ್ ಮಾಡ್ಕೊಂಡಿದ್ದೀನಿ. ಕಟ್ ಮಾಡ್ಕೊಂಡಿರೋ ಉದ್ದೇಶ ಏನು ಅಂತ ಹೇಳಿದ್ರೆ, ಮಧ್ಯ ನಾವೇನಾದರೂ ಮಸಾಲೆ ಹಾಕಿದಾಗ ಮಸಾಲೆ ಸ್ವಲ್ಪ ಹಿಡಿಯೋದಕ್ಕೆ ನಾನು ಕಟ್ ಮಾಡ್ಕೊಂಡಿದ್ದೀನಿ. ಇಲ್ಲಿ ಕುಕ್ಕರ್ಗೆ ನಾನು 2 ರಿಂದ 3 ಸ್ಪೂನ್ ಆಗುವಷ್ಟು ಎಣ್ಣೆನ ಹಾಕ್ಕೊಂಡಿದ್ದೀನಿ. ಹಾಗೆ ಸ್ವಲ್ಪ ಅರಿಶಿಣ ಕೂಡ ಹಾಕ್ಕೊಂಡಿದ್ದೀನಿ. ಒಂದು ಸ್ವಲ್ಪ ಉಪ್ಪು ಹಾಕ್ಕೊಂಡಿದ್ದೀನಿ. ಈಗ ಮೊಟ್ಟೆನ ಹಾಕ್ಕೊಂಡು ಫ್ರೈ ಮಾಡ್ಕೊಳ್ಳೋಣ. ಸ್ವಲ್ಪ ಚೆನ್ನಾಗಿ ಬ್ರೌನ್ ಸೈಡ್ ಬರೋ ತನಕ ನಾವು ಫ್ರೈ ಮಾಡ್ಕೋಬೇಕು. ನೋಡಿ, ಈ ರೀತಿ ಬ್ರೌನ್ ಸೈಡ್ ಆದರೆ ಸಾಕು. ಇಷ್ಟು ಫ್ರೈ ಆಗಿದೆ. ನಾವಿವಾಗ ಅದನ್ನ ಒಂದೊಂದೇ ಹೊರಗಡೆ ತೊಗೊಂಡ್ಬಿಡೋಣ. ಈ ರೀತಿ ಫ್ರೈ ಮಾಡ್ಕೊಳ್ಳೋದ್ರಿಂದ ತುಂಬ ಚೆನ್ನಾಗಿರುತ್ತೆ ಬಿರಿಯಾನಿ. ನೆಕ್ಸ್ಟ್ ಇಲ್ಲಿ ನಾನು ಅದೇ ಎಣ್ಣೆಗೆ 2 ಆನಿಯನ್ನ ಕಟ್ ಮಾಡ್ಕೊಂಡಿದ್ದೀನಿ. ಅದನ್ನು ನಾನು ಇವಾಗ ಹಾಕ್ಕೊಂಡು ಫ್ರೈ ಮಾಡ್ಕೊತಾ ಇದ್ದೀನಿ. ಈರುಳ್ಳಿ ಬಣ್ಣ ಚೇಂಜ್ ಆಗೋವರೆಗೂ ಫ್ರೈ ಮಾಡ್ಕೋಬೇಕು. ನೆಕ್ಸ್ಟ್ ಇಲ್ಲಿ ನಾನು 2 ಲವಂಗದ ಎಲೆ ಹಾಕ್ಕೊತಾ ಇದ್ದೀನಿ. ಹಾಗೆ ಇಲ್ಲಿ ಏಲಕ್ಕಿ, ಚಕ್ಕೆ, ಲವಂಗ, 1 ಮರಾಠ ಮೊಗ್ಗು, ಹಾಗೆ ಸೋಂಪು, 1 ಅನಾನಸ್ ಫ್ಲವರ್ ಇಷ್ಟನ್ನು ಹಾಕ್ಕೊಂಡು ಫ್ರೈ ಮಾಡ್ಕೊತಾ ಇದ್ದೀನಿ. ನಾವು ಒಂದೊಂದೇ ಹಾಕ್ಕೊಂಡು ಫ್ರೈ ಮಾಡ್ಕೋಬೇಕು. ಇಲ್ಲಿ ನೋಡಿ, 1 ಹಿಡಿಯಷ್ಟು ನಾನು ಪುದೀನ ಹಾಕ್ಕೊತಾ ಇದ್ದೀನಿ. ಅದನ್ನು ಕೂಡ ಹಾಕ್ಕೊಂಡು ಫ್ರೈ ಮಾಡ್ಕೋಬೇಕು. ಫ್ರೈ ಮಾಡ್ಕೊಂಡಿದ್ದಾಗಿದೆ. ನೆಕ್ಸ್ಟು ನಾನಿಲ್ಲಿ 2 ಗ್ರೀನ್ ಚಿಲ್ಲಿ ಕಟ್ ಮಾಡ್ಕೊಂಡಿದ್ದೀನಿ. ಅದನ್ನು ಕೂಡ ಹಾಕ್ಕೊಂಡು ಫ್ರೈ ಮಾಡ್ಕೋತೀನಿ. ಇಲ್ಲಿ 2 ಟೊಮೊಟೊ ತೊಗೊಂಡಿದ್ದೀನಿ, ಕಟ್ ಮಾಡ್ಕೊಂಡಿದ್ದೀನಿ. ಅದನ್ನು ಹಾಕ್ಕೊತಾ ಇದ್ದೀನಿ. ಟೊಮೊಟೊ ಸ್ವಲ್ಪ ಮೆತ್ತಗಾಗಬೇಕು. ಅದಕ್ಕೋಸ್ಕರ ಅದಕ್ಕೆ ಒಂದೇ ಒಂದು ಚಿಟಿಕೆಯಷ್ಟು ನಾನು ಉಪ್ಪು ಹಾಕ್ಕೊತಾ ಇದ್ದೀನಿ. ಕಂಪ್ಲೀಟಾಗಿ ಎಲ್ಲ ಮೆತ್ತಗಾಗಿ ಗ್ರೇವಿ ಆಗಬೇಕದು. ಅಲ್ಲಿವರೆಗೂ ನಾವು ಫ್ರೈ ಮಾಡ್ಕೋಬೇಕು. ನೋಡಿ, ಈ ರೀತಿ ಆಗಬೇಕು. ನಾನಿಲ್ಲಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕೋ ವಿಡಿಯೋ ಸ್ಕಿಪ್ ಆಗಿದೆ, ಸಾರಿ. ನಾನಿಲ್ಲಿ ಫ್ರೈ ಮಾಡ್ಕೊಂಡಿದ್ದಾಯಿತು. ನೆಕ್ಸ್ಟ್ ಇಲ್ಲಿ ಒಂದೊಂದೇ ಪದಾರ್ಥನ ಆ್ಯಡ್ ಮಾಡ್ಕೊತಾ ಇದ್ದೀನಿ. 1 ಸ್ಪೂನ್ ಆಗೋಷ್ಟು ಚಿಲ್ಲಿ ಪೌಡರ್, 1 ಸ್ಪೂನ್ ಆಗೋಷ್ಟು ಧನಿಯಾ ಪೌಡರ್, ಅರ್ಧ ಸ್ಪೂನಷ್ಟು ಜೀರಾ ಪೌಡರ್, ಹಾಗೂ 1 ಸ್ಪೂನಷ್ಟು ಹಳದಿ ಪೌಡರ್ ಇಷ್ಟನ್ನು ಹಾಕ್ಕೊಂಡಿದ್ದೀನಿ. ಪೌಡರಲ್ಲಿರೋ ಹಸಿ ಸ್ಮೆಲ್ಲೆಲ್ಲ ಹೋಗೋ ತನಕ ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಹಸಿ ಸ್ಮೆಲ್ಲೆಲ್ಲ ಹೋದರೆ ತುಂಬ ಘಮ ಅನ್ನುತ್ತೆ. ಇಲ್ಲಿ 1 ಕಪ್ ಆಗುವಷ್ಟು ಮೊಸರನ್ನ ತೊಗೊಂಡಿದ್ದೀನಿ. ಮೊಸರನ್ನು ಹಾಕ್ಕೊಂಡು ನಾವು ಅದನ್ನು ಮಿಕ್ಸ್ ಮಾಡ್ಕೊಳ್ಳೋಣ. ಗ್ರೇವಿ ರೀತಿ ಎಲ್ಲ ನಾವು ಮಿಕ್ಸ್ ಮಾಡ್ಕೋಬೇಕು. ಗ್ರೇವಿ ನೋಡಿ ಎಷ್ಟು ಚೆನ್ನಾಗಾಗಿದೆ. ನಾನು ಹಾಕಿರೋ ಪದಾರ್ಥ ಯಾವುದೂ ಕಾಣಿಸ್ತಿಲ್ಲ, ಆ ಲೆವೆಲ್ಗೆ ಮ್ಯಾಶ್ ಮಾಡ್ಕೊಂಡಿದ್ದೀನಿ. ಈ ರೀತಿ ಮ್ಯಾಶ್ ಮಾಡ್ಕೊಳ್ಳೋದ್ರಿಂದ ಗ್ರೇವಿ ತುಂಬ ಸಾಫ್ಟಾಗಿ ಚೆನ್ನಾಗಿರುತ್ತೆ. ನಾನು ಬೇರೆ ಯಾವುದೇ ಮಸಾಲನೂ ಹಾಕೋದಾಗಲಿ ಅಥವಾ ಬೇರೆ ಇನ್ಯಾವುದನ್ನು ಹಾಕೋ ಆಗಿಲ್ಲ. ಇಷ್ಟೇ ನಾವು ಗ್ರೇವಿ ಮಾಡ್ಕೋಬೇಕಾಗಿರುವಂಥದ್ದು. ಸ್ವಲ್ಪ ಹೊತ್ತು ಫ್ರೈ ಆಗೋದಕ್ಕೆ ಬಿಡೋಣ. ಹಾಗೆ ನೋಡಿ, 1 ಸ್ಪೂನಷ್ಟು ಉಪ್ಪು ಹಾಕ್ಕೊಂಡಿದ್ದೀನಿ. ಸ್ಪೂನು ಚಿಕ್ಕದಿರೋದ್ರಿಂದ ನಾನು 2 ಸಲ ಹಾಕ್ಕೊತಾ ಇದ್ದೀನಿ. ಹಾಗೆ ಇಲ್ಲಿ ಸ್ವಲ್ಪ ನೀರು ಹಾಕ್ಕೊಂಡು, ಒಂದು ಅರ್ಧ ಗ್ಲಾಸಷ್ಟು ನೀರು ಹಾಕ್ಕೊಂಡು ಗ್ರೇವಿನ ತೆಳು ಮಾಡ್ಕೊತಾ ಇದ್ದೀನಿ. ಸ್ವಲ್ಪ ಇದನ್ನು ಹಾಗೆ ಬೇಯೋದಕ್ಕೆ ಬಿಡಬೇಕು ನಾವು. ಇಷ್ಟು ಅಳತೆಗೆ ನಾವು ಗ್ರೇವಿ ಮಾಡ್ಕೊಂಡಿದ್ದೀವಿ. ನೆಕ್ಸ್ಟ್ ಇದಕ್ಕೆ ನಾನು ಫ್ರೈ ಮಾಡ್ಕೊಂಡಿರುವಂಥ ಮೊಟ್ಟೆನ ಹಾಕ್ಕೊತಾ ಇದ್ದೀನಿ. ಚೆನ್ನಾಗಿ ಮೊಟ್ಟೆ ಮಸಾಲೆಯಲ್ಲಿ ಚೆನ್ನಾಗಿ ಫ್ರೈ ಆಗಬೇಕು. ಮಸಾಲೆ ಎಲ್ಲ ಚೆನ್ನಾಗಿ ಮೊಟ್ಟೆಗೆ ಮಿಕ್ಸ್ ಆಗೋ ಥರ ನಾವು ಅದನ್ನು ಫ್ರೈ ಮಾಡ್ಕೋಬೇಕು. ಮಸಾಲೆಯಲ್ಲಿ ಚೆನ್ನಾಗಿ ಫ್ರೈ ಆದಮೇಲೆ ಟೇಸ್ಟು ತುಂಬ ಚೆನ್ನಾಗಿರುತ್ತೆ. ನಾವು ಕಟ್ ಮಾಡಿದ್ವಲ್ಲ ಮಧ್ಯ ಅದು ಮಸಾಲೆ ಎಲ್ಲ ಒಳಗಡೆ ಇಟ್ಕೊಳ್ಳುತ್ತೆ. ಈಗ ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಹಾಗೆ
ಬ್ರೌನ್ ಆನಿಯನ್ ಹಾಕ್ಕೊತಾ ಇದ್ದೀನಿ. ನಾನು ಬ್ರೌನ್ ಆನಿಯನ್ನ ಮೊದಲೇ ಫ್ರೈ ಮಾಡಿ ಇಟ್ಕೊಂಡಿದ್ದೆ. ಈಗ ಸ್ವಲ್ಪ ಹೊತ್ತು ಮೊಟ್ಟೆ ಮಸಾಲೆಯಲ್ಲಿ ಬೇಯ್ತಾ ಇರಲಿ. ನಾವು ನೆಕ್ಸ್ಟ್ ಇಲ್ಲಿ ರೈಸ್ ಮಾಡ್ಕೊಳ್ಳೋದಕ್ಕೆ ಅಂತ ನಾನು ಒಂದು 6 ಲೋಟದಷ್ಟು ಕುಕ್ಕರ್ಗೆ ನೀರನ್ನ ಹಾಕ್ಕೊತಾ ಇದ್ದೀನಿ. ನಾನು 2 ಗ್ಲಾಸಷ್ಟು ರೈಸ್ ತಗೊಂಡಿದ್ದೀನಿ, ಅದಕ್ಕೆ 6 ಗ್ಲಾಸ್ ನೀರು ಹಾಕ್ಕೊತಾ ಇದ್ದೀನಿ. ನೀರು ಚೆನ್ನಾಗಿ ಬಿಸಿ ಆಗಲಿ. ನೋಡಿ, ನೀರು ಇವಾಗ ಬಿಸಿ ಆಗಿದೆ. ನಾನಿಲ್ಲಿ 1 ಚಕ್ಕೆ, 2 ಲವಂಗ, 3 ಚಕ್ರ ಮೊಗ್ಗು ಹಾಗೂ ಏಲಕ್ಕಿ, 2 ಲವಂಗದ ಎಲೆ ತೊಗೊಂಡಿದ್ದೀನಿ. ಇಷ್ಟನ್ನು ನಾವು ಕುದೀತಾ ಇರುವ ನೀರಿಗೆ ಹಾಕ್ಕೊಳ್ಳೋಣ. ನೀರಲ್ಲಿ ಚೆನ್ನಾಗಿ ಅದು ಘಮ ಬರೋ ತನಕ ಬೇಯೋ ಥರ ಮುಚ್ಚಿಡಬೇಕು. ನೆಕ್ಸ್ಟ್ ಇಲ್ಲಿ ನಾನು ಸ್ವಲ್ಪ ಎಣ್ಣೆನ ಹಾಕ್ಕೊತಾ ಇದ್ದೀನಿ. ಹಾಗೆ ನೆಕ್ಸ್ಟು ಪುದೀನ ಎಲೆಗಳನ್ನ ಹಾಕ್ಕೊತಾ ಇದ್ದೀನಿ. ಪುದೀನ ಎಲೆ ಹಾಕಿ ಸ್ವಲ್ಪ ಹೊತ್ತು ಅದನ್ನು ಬೇಯೋದಕ್ಕೆ ಬಿಡೋಣ. ಚೆನ್ನಾಗಿ ಬೇಯಲಿ. ನೆಕ್ಸ್ಟು ನಾನಿಲ್ಲಿ ನೋಡಿ ಎಷ್ಟು ಚೆನ್ನಾಗಿ ಕಲರ್ ಬಿಟ್ಕೊಂಡಿದೆ. ರೈಸ್ ಎಲ್ಲ ಘಮ ಘಮ ಅಂತ ಇದೆ. ನಾನಿಲ್ಲಿ ಬಾಸುಮತಿ ರೈಸ್ನ 1 ಗಂಟೆಗಳ ಕಾಲ ನೆನೆಸಿ ಇಟ್ಕೊಂಡಿದ್ದೀನಿ. ಅದನ್ನು ಇವಾಗ ಕುದಿಯುವ ನೀರಿಗೆ ಹಾಕ್ಕೊತಾ ಇದ್ದೀನಿ. ನಾವು ಎಲ್ಲ ಇವಾಗ ಕಂಪ್ಲೀಟಾಗಿ ರೈಸ್ ಹಾಕ್ಕೊಂಡಿದ್ದಾಗಿದೆ. ಸ್ವಲ್ಪ ನಾವು ಸೋಟಿಂದ ಅದನ್ನು ತಿರುಗಿಸ್ಕೊಳ್ಳೋಣ. ಜಾಸ್ತಿ ನಾವು ಅದನ್ನು ತಿರುಗಿಸೋಕೆ ಹೋದರೆ ಎಲ್ಲ ಕಟ್ಟಾಗ್ಬಿಡುತ್ತೆ. ಈಗ ರುಚಿಗೆ ತಕ್ಕಷ್ಟು ನಾನು ಉಪ್ಪನ್ನು ಹಾಕ್ಕೊತಾ ಇದ್ದೀನಿ. 50% ಅನ್ನ ಬೆಂದ್ಕೊಂಡ್ರೆ ಸಾಕು. ಕಂಪ್ಲೀಟಾಗಿ ರೈಸ್ ಏನು ಆಗೋದು ಬೇಡ. ನೆಕ್ಸ್ಟ್ ಇಲ್ಲಿ ನಾವು ಹಾಕಿದಂಥ ಪದಾರ್ಥ ಎಲ್ಲನೂ ಹೊರಗಡೆ ತೆಗೆದಾಕ್ತಾ ಇದ್ದೀನಿ ನಾನು, ಅದು ಬಾಯಿಗೆ ಸಿಗಬಾರ್ದು ಅಂತ. ಎಲೆಗಳು ಮತ್ತು ಹಾಕಿರುವಂಥ ಪುದೀನ ಎಲೆ ಎಲ್ಲ ತೆಗೆದು ಹೊರಗಡೆ ಹಾಕ್ತಾಯಿದ್ದೀನಿ. ನೆಕ್ಸ್ಟು ನೋಡಿ, ರೈಸು ಅರ್ಧ ಬೆಂದಿದ್ದೆ. ಇದನ್ನು ಇವಾಗ ನಾನು ಒಂದು ಸ್ಟ್ರೈನರಿಗೆ ಇದನ್ನು ಸೋದಿಸ್ಕೊತೀನಿ. ಇಷ್ಟು ಬೆಂದಿದ್ದರೆ ಸಾಕು, ಕಂಪ್ಲೀಟಾಗಿ ಅದು ಬೇಯೋದೇನು ಬೇಡ. ನಾನಿವಾಗ ಅದನ್ನು ಒಂದು ಸ್ಟ್ರೈನರ್ಗೆ ಹಾಕ್ಕೋತಾ ಇದ್ದೀನಿ. ನೋಡಿ, ಸ್ಟ್ರೈನರ್ಗೆ ಹಾಕ್ಕೊಂಡು ನೀರೆಲ್ಲ ಸೋದಿಸ್ಕೊಂಡಿದ್ದೀನಿ. ಸ್ವಲ್ಪ ಇದನ್ನು ಬಿಸಿ ಆರದಂತೆ ಮುಚ್ಚಿ ಇಟ್ಕೊಳ್ಳೋಣ. ಮತ್ತು ಇಲ್ಲಿ ನಾವು ಮಸಾಲೆಗೆ ಎಗ್ ಹಾಕಿದ್ವಿ. ಎಗ್ಗೆಲ್ಲ ಚೆನ್ನಾಗಿ ಮಸಾಲೆ ಹಿಡಿದು ಬೆಂದ್ಕೊಂಡಿದೆ. ಇವಾಗ ಒಂದೊಂದೇ ಹೊರಗಡೆಗೆ ತಗೊತಾ ಇದ್ದೀನಿ ನಾನು. ಅರ್ಧ ಮಸಾಲೆನ ಹೊರಗಡೆ ಎತ್ಕೊತೀನಿ, ಇನ್ನರ್ಧ ಮಸಾಲೆನ ಕುಕ್ಕರಲ್ಲೇ ಬಿಟ್ಟಿರ್ತೀನಿ. ನೋಡಿ, ಅರ್ಧ ತಗೊತಾ ಇದ್ದೀನಿ ನಾನು, ಇನ್ನರ್ಧ ಅಲ್ಲೇ ಬಿಟ್ಟಿರ್ತೀನಿ. ಕುಕ್ಕರು ಸ್ವಲ್ಪ ತಳ ಮಂದ ಇರೋದ್ರಿಂದ ನಾನು ಕುಕ್ಕರಲ್ಲೇ ದಮ್ ಕಟ್ತಾ ಇದ್ದೀನಿ. ಇವಾಗ ನಾನಿಲ್ಲಿ ರೈಸನ್ನು ಮಸಾಲೆ ಕೆಳಗಡೆ ಹಾಕಿ ರೈಸನ್ನು ಮೇಲೆ ಹಾಕ್ತಾ ಇದ್ದೀನಿ. ರೈಸು ತುಂಬ ಚೆನ್ನಾಗಾಗಿದೆ. ಇಂಡಿಯಾ ಗೇಟ್ ರೈಸ್ ಇದು, ಬಾಸುಮತಿ ರೈಸ್ ತುಂಬ ಚೆನ್ನಾಗಾಗಿದೆ. ನೋಡಿ, ನಾನು ಇವಾಗ ಅರ್ಧ ರೈಸನ್ನು ಹಾಕಿದ್ದಾಯಿತು. ಇವಾಗ ನಾನು ಮೊಟ್ಟೆನ ಒಂದೊಂದೇ ಸುತ್ತ ಹಾಕ್ಕೊಂಡು ಮಿಕ್ಕಿರೋಂಥ ಮಸಾಲೆನೂ ಕೂಡ ಮೇಲ್ಗಡೆ ಹಾಕ್ಕೊತಾ ಇದ್ದೀನಿ. ಮೇಲ್ಗಡೆ ಹಾಕ್ಕೊಂಡು ಅದನ್ನು ಕಂಪ್ಲೀಟಾಗಿ ಎಲ್ಲ ಮಸಾಲೆನೂ ಮೇಲ್ಗಡೆ ಹಾಕಿದ್ದಾಗಿದೆ. ಮೊಟ್ಟೆನೂ ಕೂಡ ಎಲ್ಲ ಮೇಲೆ ಜೋಡಿಸ್ಕೊಂಡಿದ್ದೀನಿ. ಮತ್ತು ಇಲ್ಲಿ ಮಿಕ್ಕಿರುವಂಥ ರೈಸನ್ನು ಕೂಡ ಮೇಲ್ಗಡೆ ಹಾಕ್ಕೊಂಡು ಫಿಲ್ ಮಾಡ್ತಾಯಿದ್ದೀನಿ. ಸುತ್ತ ಒಳಗಡೆ ಗಾಳಿ ಹೋಗದಿರೋ ರೀತಿ ನಾವು ಅದನ್ನು ಫಿಲ್ ಮಾಡ್ಕೋಬೇಕು. ರೈಸು ಮಾತ್ರ ತುಂಬ ಚೆನ್ನಾಗಾಗಿದೆ, ಹೂವು ಥರ ಆಗಿದೆ. ನಾನಿಲ್ಲಿ ಫಿಲ್ ಮಾಡ್ಕೊಂಡಿದ್ದೆಲ್ಲ ಮುಗಿದಿದೆ.
ನೆಕ್ಸ್ಟ್ ಇಲ್ಲಿ ನಾವು ಬ್ರೌನ್ ಆನಿಯನ್ನ ಹಾಕ್ಕೊತಾ ಇದ್ದೀವಿ. ನೆಕ್ಸ್ಟು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಕೂಡ ಹಾಕ್ಕೊತಾ ಇದ್ದೀನಿ. ಹಾಕ್ಕೊಂಡು ಇದೆಲ್ಲ ಮುಗೀತು. ಇವಾಗ ನಾವು 1 ಗ್ಲಾಸಷ್ಟು ನೀರನ್ನು ಸುತ್ತ ಹಾಕ್ಕೊತಾ ಇದ್ದೀನಿ. ಹಾಕಿರುವಂಥ ಮಸಾಲೆ ಸ್ವಲ್ಪ ಕೂಡ ತಳ ಹತ್ತಬಾರ್ದು, ಅದಕ್ಕೋಸ್ಕರ ಈ ರೀತಿ ಬೆಂದಿರುವಂಥ ರೈಸ್ ನೀರನ್ನೇ ನಾನಿಲ್ಲಿ ಸುತ್ತ ಹಾಕ್ಕೊತಾ ಇದ್ದೀನಿ. ನೆಕ್ಸ್ಟ್ ಇಲ್ಲಿ ನಾನು ಹಾಕಿದ್ದೆಲ್ಲ ಮುಗೀತು. ಕುಕ್ಕರ್ನ ಕ್ಯಾಪನ್ನು ದಮ್ ಕಟ್ಟೋದಕ್ಕೆ ಅಂತ ಹಾಕ್ಕೊತಾ ಇದ್ದೀನಿ. ಇಲ್ಲಿ 10ರಿಂದ 15 ನಿಮಿಷಗಳ ಕಾಲ ದಮ್ ಆಗೋದಕ್ಕೆ ಬಿಡೋಣ ನಾವು. ದಮ್ಮೆಲ್ಲ ಆದಮೇಲೆ ನಾನಿವಾಗ ಓಪನ್ ಮಾಡ್ತಾಯಿದ್ದೀನಿ. ವಾವ್, ಎಷ್ಟು ಚೆನ್ನಾಗಾಗಿದೆ ನೋಡಿ, ನಿಜವಾಗ್ಲೂ ತುಂಬ ಚೆನ್ನಾಗಿ ಬಂದಿದೆ. ಘಮ ಘಮ ಅಂತ ಇದೆ. ನನಗೆ ಗೊತ್ತೇ ಇರಲಿಲ್ಲ ಈ ರೀತಿ ಬಿರಿಯಾನಿ ಇಷ್ಟು ಚೆನ್ನಾಗಾಗುತ್ತೆ ಅಂತ. ನಾನಿವಾಗ ಒಂದು ಪ್ಲೇಟಿಗೆ ಸರ್ವ್ ಮಾಡ್ತಾಯಿದ್ದೀನಿ. ನಿಮಗೂ ಇಷ್ಟ ಆದರೆ ನೀವು ಒಂದು ಸಲನಾದರೂ ಮನೆಯಲ್ಲಿ ಟ್ರೈ ಮಾಡಿ. ತುಂಬ ಸಿಂಪಲ್ ಇದು, ಏನು ಕಷ್ಟ ಏನಲ್ಲ, ಎಲ್ಲ ಕಟ್ ಮಾಡಿ ಇಟ್ಕೊಂಡ್ರೆ ಬೇಗ ಮಾಡಬಹುದು. ನಾನಿಲ್ಲಿ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ ನಿಮಗೆ. ನಮಸ್ಕಾರ.